ರಾಜ್ಯದಲ್ಲಿ ಸರ್ಕಾರ ಮಾಡಿದ್ದಾರೆ, ಇವಿಎಂ ಮೇಲೆ ಯಾಕೆ ಬರೋ ಇದು ನಂಬಿಕೆ ಇಲ್ಲ ಅವರಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಬಿಜೆಪಿ. ಯಾರು ಬಿಜೆಪಿ ನಂಬಿಕೆ ಯಾಕಿಲ್ಲ ಅಂತಂದ್ರೆ ನೀವು ಇಎಂನು ಬದಲಾಯಿಸ್ತೀರಿ, ವೋಟ್ ಚೋರಿನೂ ಮಾಡ್ತೀರಿ. ಈಗ ನಮ್ಮ ಗುಲ್ಬರ್ಗಾದಲ್ಲೇ ಕೆಲವು ಕಡೆ ವೋಟ್ ಕಳ್ತನ ಆಗಿವೆ, ಕರ್ನಾಟಕದಲ್ಲೇ ವೋಟ್ ಕಳ್ತನ ಆಗಿವೆ, ಬಿಹಾರದಲ್ಲೂ ಅದು ಆಗಿದೆ. ಈಗ ಎಲ್ಲ ಕಡೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಅಕ್ಕಪಕ್ಕದ ರಾಜ್ಯಗಳಿಂದ ಈಗ ನಂದೇ ತಗೊಳ್ಳಿ, ನಾನು ಎಂದೂ ಕೂಡ ನನಗೆ ಹಿನ್ನೆಟ್ ಆಗಲಿಲ್ಲ. ಒಂದೇ ಒಂದು ಸಾರಿ ನನಗೆ ಹಿನ್ನೆಟ್ ಆಯ್ತು 19. ಯಾಕಾಯ್ತು ನಿಮ್ಗೆ ಗೊತ್ತಿಲ್ಲ. ಅವರೇ ಬಂದು ಇಲ್ಲಿ ಕುಂತರು, ಕ್ಯಾಂಪ್ ಹಾಕಿದ್ರು, ಎಲ್ಲ ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ 2 ಸಾರಿ 3 ಸಾರಿ ಬಂದು ಹಾಕಿದ್ರು. ನಮ್ಮಲ್ಲಿ ನೀವು ಹೇಳಿ ಸುಮಾರು 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 20,000, 19,800. ಆಮೇಲೆ ಎಲ್ಲಿ ನಮಗೆ ಮೊದಲ 5,000 6,000 ಮೈನಸ್ ಆಗ್ತಿತ್ತು, ಅಲ್ಲಿ 25,000 ಮೈನಸ್ಸು ಈ ಜೇವರ್ಗಿ ಅಂತ ಈ ಕಡೆ. ಅಲ್ಲಿಂದ ಅಫ್ಜಲ್ಪುರ್ ನಮಗೆ ಅಲ್ಲಿ 10 12 ಹಿಂಗ್ ಮೈನಸ್ ಆಗ್ತಿತ್ತು. 37,000 ರೂರಲ್ದಲ್ಲಿ 20,000. ಆಮೇಲೆ ಸೌತ್ ನಲ್ಲಿ 20,000. ಹೆಂಗಾಗ್ತದೆ ಹೇಳಿ? ಏನು 20 ಬಿಟ್ಟು ನಿಮ್ಗೆ ಬೇರೆ ಇದನ್ನೇ ಸಿಗೋದಿಲ್ಲ, ಅಂಕಿಗಳೇ ಸಿಗಲ್ಲ. ನಾವು ಒಪ್ಕೊಂಡೆ 15,000 ಆಗಿದೆ ಒಂದ್ ಕಡೆ, 25 ಆಗಿದೆ ಒಂದ್ ಕಡೆ, ಇನ್ನೊಂದ್ ಕಡೆ 18 ಆಗಿದೆ ಅಂದ್ರೆ ಒಪ್ಕೊಂಡೆ. ಇದು 20 20 20 20 ಎಲ್ಲಿಂದ ಬಂತಿದ್ರು? ಬಟ್ ಇದು ನಾ ಇಶ್ಯೂ ಮಾಡಲಿಲ್ಲ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ತಿಳ್ಕೊಂಡೆ, ನಾನು ಇಷ್ಟೊಂದು ಕೆಲಸ ಮಾಡಿದ್ಮೇಲೆ ನ್ಯಾಚುರಲಿ ಜನ ಕೈ ಬಿಡೋದಿಲ್ಲ ಅಂತೇಳಿ ನನ್ನ ನಂಬಿಕೆ ಇತ್ತು. ಅದು ನನ್ನ ನಂಬಿಕೆ ಹುಷಿಯಾಯಿತು. ಇಲ್ಲ ಜನರಿಗೆ ಸಿಟ್ಟಿರ್ಬೇಕು ನನ್ನ ಮೇಲೆ, ಇಲ್ಲ ದ್ವೇಷ ಇರಬೇಕು, ಇಲ್ಲ ಏನಪ್ಪ ಇವನು ಜಾಸ್ತಿ ಬೆಳೀತಾ ಇದ್ದಾನೆ, ಇವನಿಗೆ ಇಲ್ಲೇ ಕಡಿವಾಣ ಹಾಕಬೇಕು ಅಂತ ಮಾಡಿದ್ರು ಗೊತ್ತಿಲ್ಲ. ಸೊ ಇದು ನಾನು ನಿಮ್ಗೆ ಯಾಕೆ ಹೇಳ್ತೀನಿ, ಇದು ನಿಮ್ಮ ಕಣ್ಣು ಮುಂದೆ ಇದೆ. ಹೇಗೆ 5 ಕಾನ್ಸ್ಟಿಟ್ಯೂನ್ಸಿಯಲ್ಲೇ 5-6 ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಿಮಗೆ 20,000 22 ಆಗಲ್ಲ, ಆಮೇಲೆ 30 ಆಗಲ್ಲ,